ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸ್ಪೆಷಲ್ ಆಗಿರೋಂಥ ವಿಡಿಯೋ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರೋಂಥ ವಿಡಿಯೋ. ಬಹಳಷ್ಟು ವಿದ್ಯಾರ್ಥಿಗಳು ಒಂದಷ್ಟು ಮಾಹಿತಿಗಳನ್ನ ವಿಚಾರಿಸ್ತಾ ಇದ್ರಿ. ಅದು ಏನು ಅನ್ನೋದ್ರ ಬಗ್ಗೆನೂ ಕೂಡ ನನ್ನ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಪತ್ರವನ್ನ, ಅಂದ್ರೆ ಅಧಿಕೃತವಾಗಿ ಇದನ್ನ ಪ್ರಕಟಣೆ ಮಾಡಿದ್ದಾರೆ. ಸೊ ಯಾರಿಗೋಸ್ಕರ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಇದನ್ನ ನೆನ್ನೆ ಸೋಮವಾರ ಬಿಟ್ಟಿರೋಂಥದ್ದು. ಸೊ ಹಾಗಾಗಿ ಯಾರಿಗೋಸ್ಕರ ಅಂದ್ರೆ, ಈಗೇನು ನಾವು ಗಣಕಯಂತ್ರ ಶಿಕ್ಷಕರು ಅಂದ್ರೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕು, ಅದಕ್ಕೇನ್ ಕ್ವಾಲಿಫಿಕೇಶನ್ಸ್ ಇದೆ, ನಾವು ಹೇಗೆ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ಅದರ ಮಾನದಂಡಗಳು ಏನೇನು ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇತ್ತಲ್ವಾ, ಅದನ್ನ ನಾನು ಈ ಒಂದು ತರಗತಿಯಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಓಕೆ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ನೇಮಕಾತಿ ನಿಯಮಗಳು 1967 ಈ ಮುಂದಿನಂತೆ ತಿದ್ದುಪಡಿ ಮಾಡಲಿಕ್ಕೆ ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ. ಸೊ ಇದು ಏನ್ ಮಾಡಿದೆ ಅಂತಂದ್ರೆ, ಅವರ ರೂಲ್ಸ್ ಪ್ರಕಾರ ಈ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಂತಹ 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಈ ಮೂಲಕ ತಿಳಿಸಿದ್ದಾರೆ. ಓಕೆ ನೋಡಿ, ಈ ಒಂದು ಕರಡು ಪ್ರತಿ ಅಂತ ಅನ್ಕೋಬೇಕು. ಇದು ಕರಡು ಪ್ರತಿ ಅಂದ್ರೆ, ಈಗ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಶಿಕ್ಷಣ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ಓಕೆ ನೋಡಿ, ಯಾವುದೇ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪಣೆಗಳು, ಸಲಹೆಗಳು ಇದ್ವು ಅಂತಂದ್ರೆ ರಾಜ್ಯ ಸರ್ಕಾರ ಅದನ್ನ ಪರಿಗಣಿಸುತ್ತೆ. ಸೊ ನೀವು ಅದನ್ನ ಏನೇ ಒಂದು ಆಕ್ಷೇಪಣೆ, ಸಲಹೆಗಳನ್ನ ಕೊಡಂಗಿದ್ರೆ ಇಲ್ಲೊಂದು ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ 6ನೇ ಮಹಡಿ ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ, ಬೆಂಗಳೂರು. ಸೊ ಇವ್ರ ವಿಳಾಸಕ್ಕೆ ಕಳಿಸ್ಬಿಟ್ರೆ ನಿಮ್ಮ ಸಲಹೆ ಆಕ್ಷೇಪಣೆಗಳನ್ನ ಅವರು ಸ್ವೀಕಾರ ಮಾಡ್ತಾರೆ. ಏನಿದೆ ಗೊತ್ತಾ ಕರಡು ನಿಯಮಗಳು, ಇವಾಗ ಗಣಕ ವಿಜ್ಞಾನ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕು. ಅದು ಯಾರಿಗೆ ಅಂತಂದ್ರೆ 1ರಿಂದ 8ನೇ ತರಗತಿಯನ್ನ ಬೋಧನೆ ಮಾಡ್ಲಿಕ್ಕೋಸ್ಕರ. ವಿಜ್ಞಾನ ಅಲ್ಲ, ಗಣಕ ವಿಜ್ಞಾನ ಅಂದ್ರೆ ಕಂಪ್ಯೂಟರ್ IT ಟೀಚರ್ಸ್ ಅಂತ ಹೇಳಿ ನಾವು ಕರಿತಾ ಇದೀವಿ. ಸೊ ಈ IT ಟೀಚರ್ಸ್ ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ಪದವೀಧರ ಪ್ರಾಥಮಿಕ ಶಿಕ್ಷಕರ 6ರಿಂದ 8ನೇ ತರಗತಿ, ಅರ್ಥ ಆಯ್ತಾ? ಸೊ ಈ ಒಂದು ಶಿಕ್ಷಕರು ಅಂತ ಹೇಳಿ ಇವರನ್ನ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೇರ ನೇಮಕಾತಿಯಿಂದ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಎಕ್ಸಾಮ್ಸ್ ಇಲ್ದಂಗೆನೆ ಬರೀ ಹಂಗೆ ನೇಮಕಾತಿ ಮಾಡ್ಕೊಳ್ಳಲ್ಲ. ಅದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಕಂಪ್ಯೂಟರ್ ಟೀಚರ್ಸ್ ಆಗ್ಲಿಕ್ಕೆ ಅಂತಂದ್ರೆ, BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದ್ರೆ BCA ಮಾಡಿದವರು, BSc ಮಾಡಿದವರು, BIT ಮಾಡಿದವರು, ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಮಾಡಿದವರು, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅದರಲ್ಲೂ ಕೂಡ ಈ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯಾರು BE ಅನ್ನ ಮಾಡಿರ್ತಾರೋ, BE ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿರೋಂಥ ಸ್ಟೂಡೆಂಟ್ಸು, ಅಂಡ್ BTech CS ನಲ್ಲಿ ಯಾರು BTech ಮಾಡಿರ್ತಾರೋ, ಈಗ BTech ಗೊತ್ತಲ್ಲ ನಿಮ್ಗೆ. ಸೊ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, BTech ಅಂತ ಹೇಳಿ ಹೇಳ್ತೀವಿ. ಈ ತರ ಪದವಿಯನ್ನ ಕಂಪಲ್ಸರಿ ಅವರು ಹೊಂದಿರ್ಬೇಕು. ಹಾಗೇನೆ ಮತ್ತು ಅಂತ ಕೊಟ್ಟಿದ್ದಾರೆ, ಅಥವಾ ಅಂತ ಕೊಟ್ಟಿಲ್ಲ. ಮತ್ತು ಅಂತ ಕೊಟ್ಮೇಲೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLC ಯಲ್ಲಿ ಹಾಗೇನೆ PUC ಯಲ್ಲಿ ಕನ್ನಡ ಭಾಷೆಯನ್ನಾಗಿ ಓದಿರ್ಬೇಕು. ನೋಡಿ, ಕನ್ನಡ ಭಾಷೆಯನ್ನ ಕಂಪಲ್ಸರಿ ಪ್ರಥಮ ಭಾಷೆಯಲ್ಲಾಗಿರ್ಬೋದು ಅಥವಾ ದ್ವಿತೀಯ ಭಾಷೆಯನ್ನಾಗಿ ಆಗಿರ್ಬೋದು, ಕನ್ನಡವನ್ನ ಕಂಪಲ್ಸರಿ ನೀವು ಓದಿರ್ಬೇಕು. PUC ನಲ್ಲಿ ಆಗಿರ್ಬೋದು ಅಥವಾ 10th ಅಲ್ಲಾದ್ರೂ ಆಗಿರ್ಬೋದು. ಹಾಗೆ ಮತ್ತೇನಿದೆ ಗೊತ್ತಾ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ, ನೋಡಿ ನಿಮಗೆ ಇದೊಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ನಿಮಗೆ ಈ ತರ ಇರ್ಲೇ ಇಲ್ಲ, ಬಟ್ ಇವಾಗ ಒಂದು ಸುವರ್ಣ ಅವಕಾಶವನ್ನ ನಿಮಗೆ ಕೊಟ್ಟಿರುವಂತದ್ದು. ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡಂತ 5 ವರ್ಷಗಳ ಒಳಗಾಗಿ ನೀವೇನ್ ಮಾಡ್ಬೇಕು, B.Ed ಅನ್ನ ಮುಗಿಸ್ಕೊಳ್ಬೇಕು. NCTE ಇಂದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ B.Ed ಪದವಿಯನ್ನ ಹೊಂದಬಹುದು. ಹಾಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ ನಂತರದಲ್ಲಿ 5 ವರ್ಷದ ಒಳಗಾಗಿ ನೀವು TET ಎಕ್ಸಾಮ್ ಅನ್ನ ಕೂಡ ಪಾಸ್ ಮಾಡ್ಕೊಳ್ಬೇಕು. ಎರಡನ್ನೂ ಕೂಡ ಅವ್ರು ಏನ್ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ನೀವು ಅಪಾಯಿಂಟ್ಮೆಂಟ್ ಎಕ್ಸಾಮ್ ಬರ್ದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡ ಮೇಲೆ
ಸೇವೆಗೆ ಸೇರ್ಕೊಂಡ 5 ವರ್ಷಗಳ ಕಾಲ ನಿಮಗೆ ಸಮಯ ಇರುತ್ತೆ. ಯಾರು ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿರ್ತೀರಾ, ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತೀರಾ, BCA ಮಾಡಿದವರು, ಹಾಗೇನೆ ಈ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಒಂದು ಸೂಪರ್ ಡೂಪರ್ ಅವಕಾಶ ಅಂತಾನೆ ಹೇಳ್ಬೋದು. ಈ ತರ ಅವಕಾಶ ಇದೇ ಫಸ್ಟ್ ಟೈಮ್ ಸಿಗ್ತಾ ಇರೋಂಥದ್ದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಅರ್ಹತೆಯನ್ನ ಪಡ್ಕೊಂಡಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದೊಂದು ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೇನಾದ್ರೂ ಆಕ್ಷೇಪಣೆಗಳು ಇತ್ತು ಅಂತಂದ್ರೆ, ಅರ್ಥ ಆಯ್ತಾ? ಆಕ್ಷೇಪಣೆಗಳು ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು, ಇದಕ್ಕೆ ಸಲ್ಲಿಸ್ಬೋದು. ಇಲ್ಲೊಂದು ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ, ಈ ಅಡ್ರೆಸ್ಗೆ ನೀವು ಸಲ್ಲಿಸ್ಬೋದು. ಓಕೆ, ಇದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಹೋಪ್ಸೋ ನಿಮ್ಗೆಲ್ರಿಗೂ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿ ಮುಗಿಸೋಣ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬೈ.